ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಹಿಂದಿನಿಂದಲೂ ಕೂಡ ತಿಮಿಂಗಲ ವಾರ ಶುರುವಾಗ್ತಾ ಇದೆ. ತಿಮಿಂಗಲು ಅಂತ ಹೇಳಿ ಉಲ್ಲೇಖ ಮಾಡಿ ಇಬ್ಬರ ಮಧ್ಯೆ ವಾಕ್ ಸಮರ ನಡೀತಾ ಇದೆ. ಎಸ್, ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಶುರುವಾಗ್ತಾ ಇದೆ ತಿಮಿಂಗಲ ವಾರ್. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಪರಮೇಶ್ವರ್ ಇವತ್ತು ಟಾಂಟ್ ಕೊಟ್ಟಿದ್ದಾರೆ. ಎಚ್.ಡಿ.ಕೆ ತಿಮಿಂಗಲು ಅಂತ ಹೇಳಿದ್ದಾರಲ್ಲ, ಯಾರು ಅಂತ ಹೇಳಿದ್ರೆ ಮುಗಿದೋಯ್ತು. ತಿಮಿಂಗ್ಲು ಯಾರು ಅಂತ ಅವ್ರಿಗೆ ಗೊತ್ತಿದೆ, ಅವರೇ ಹೇಳಬೇಕು. ಅವ್ರು ಹೇಳಿದ್ರೆ ಎಲ್ಲವೂ ಮುಗಿದು ಹೋಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದು SIT ಗೊತ್ತಾಗಿದೆ. ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ನಿಮಗೆ ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದಾರೆ ಪರಮೇಶ್ವರ್. ಇದ್ರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ? ಹೇಳಬೇಕು, ಹೇಳಿದರೆ ಭಾಳ ಒಳ್ಳೇದು. ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ, ಅದನ್ನ ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಿ, ತನಿಖೆನ ಕೊಟ್ಟಾದ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು. ಅದೆಲ್ಲವನ್ನು ಕೂಡ SIT ಕ್ರಮ ತಗೊಳುತ್ತೆ. ಯಾಕೆಂದರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಇದನ್ನೆಲ್ಲ SITನವರು ಗಮನಕ್ಕೆ ತಗೊಳ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆ? ಅದೆಲ್ಲ SITಗೆ ಗೊತ್ತಿರುತ್ತೆ. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿಯಪ್ಪ, ಸಹಾಯ ಆಗುತ್ತೆ. ಅದಕ್ಕೆ ಗೊತ್ತಿದ್ರೆ